ಹಲೋ ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ ಎದ್ದಾಗ ವಾತಾವರಣ ಜಡಿ ಜಡಿ ಮಳೆ ಹೋಯ್ತಿತ್ತು. ಸೊ ಅದರಲ್ಲೇ ಬಾಗಿಲಿಗೆ ನೀರು ಹಾಕ್ಬಿಟ್ಟು ಬಂದ್ಬಿಟ್ಟು ನಮ್ಮ ಕಾಫಿ ಎಲ್ರಿಗೂ ಇಕ್ಕೊಟ್ಟೆ. ನಮ್ಮ ತಾತನ ಎಬ್ಬಿಸ್ಬಿಟ್ಟು ಕಾಫಿ ಕೊಡ್ತಾಯಿದ್ದೀನಿ. ಯಾಕಂದ್ರೆ ನಮ್ಮ ತಾತಂಗೆ ಎದ್ದೇಳೋಕ್ಕೆ ಮಕ್ಕಳಕ್ಕಾಗಲ್ಲ. ಎಬ್ಬಿಸ್ಬೇಕು, ಒಬ್ಬರು ಕುಂಡಿಸ್ಬೇಕು, ಕಾಫಿ ಕೊಡಬೇಕು. 2 ವರ್ಷದಿಂದ ಇದ್ದರೆ ಅವರೇ ಕುಡಿತಾಯಿದ್ರು. ಎದ್ಬಿಟ್ಟು ಅವರೇ ಕುಡಿತಾಯಿದ್ರು. ಹಿಂಗೆ ಒಟ್ಟಿನಲ್ಲಿ ಕೈಯಲ್ಲಿ ಕಾಲಲ್ಲಿ ತೊಗೊಳ್ಳೋದೆ ಒಟ್ಟಿನಲ್ಲಿ ಹಂಗೆ ಕುತ್ಕೊಂಡು ಹಂಗೆ ಕುಡಿತಾಯಿದ್ರು. ಇವಾಗಂತೂ ಏನಂದ್ರೆ ಏನೂ ಆಗೋಲ್ಲ ಅವ್ರ ಕೈಲಿ. ಇನ್ನು ನಮ್ಮ ತಾತಂಗೆ ಬಾತ್ರೂಮ್ಗೆ ಹೋಗೋದು ಗೊತ್ತಾಗಲ್ಲ, ಉಜ್ಜೆ ಮಾಡೋದು ಗೊತ್ತಾಗಲ್ಲ. ಸೊ ನಾವೇ ಎಲ್ಲ ನೋಡಿಬಿಟ್ಟು ಕ್ಲೀನ್ ಮಾಡಬೇಕು. ಏನಂದರೆ ಸಣ್ಣ ಮಕ್ಕಳು ನೋಡ್ಕೊಂಡಾಗೆ ನೋಡ್ಕೊಬೇಕು. ಇದೇನೇ 2 ವರ್ಷದಿಂದ ಕಂಟಿನ್ಯೂಸ್ಸಾಗಿ ಇದನ್ನೇ ಮಾಡ್ತಿದ್ದೀನಿ. ಒಂದು ವರ್ಷ ಬಾಣಿತನ ಮಾಡ್ಕೊಂಡೆ. ಆಮೇಲಿಂದ ನಮ್ಮ ತಾತನ ಬಾಣಿತನ ನಾನೇ ಮಾಡಂಗಾಯ್ತು. ಏನು ಮಾಡೋದು, ಏನಾಯಿತು ಏನು ಗೊತ್ತಿಲ್ಲ. ಆದರೆ ನಮಗೆ ಯಾರು ಅನ್ಯಾಯ ಮಾಡಿದ್ದಾರೆ ಅವ್ರ ಮನೆ ನಿಜಕ್ಕೂ ಉದ್ಧಾರ ಆಗಲ್ಲ ಅಷ್ಟೇ. ಒಬ್ರಿಗೆ ಅನ್ಯಾಯ ಮಾಡಲಿಲ್ಲ, ಒಬ್ರಿಗೆ ಇದು ಮಾಡಲಿಲ್ಲ, ಆದರೆ ನಮಗೆ ಭಗವಂತ ಈ ರೀತಿ ಕೊಟ್ಟ. ನಮ್ಮ ಪಾಪ ಊಟ ಕೊಡು, ನಾನು ಶಿಶುರ್ಗೆ ಹೋಗ್ತೀನಿ ಅಂತ ಅಂತಿದ್ದೆ. ಊಟ ಮಾಡ್ತಿದ್ದೆ. ನಮ್ಮ ತಾತಂಗೆ ಏನಾದ್ರು ಕೊಡಮ್ಮ ಏನಾರು ಕೊಡಮ್ಮ ಅಂತಿದ್ದೆ. ಈ ಮೊಟ್ಟೆ ನೋಡಿದ್ರೆ ಒಂದು ದಪ್ಪ ಮೊಟ್ಟೆ, ಒಂದು ಸಣ್ಣ ಮೊಟ್ಟೆ. ಅದು ಯಾಕೆ ಹಿಂಗೆ ಅಂತ ನನಗೆ ಗೊತ್ತಿಲ್ಲ. ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಪ್ಲೀಸ್. ಅದು ಯಾಕೆ ಅಂತ ನನಗೂ ಇದು ಗೊತ್ತಿಲ್ಲ. ಆಮೇಲೆ ನಮ್ಮ ತಾತಂಗೆ ಹೋಗಿ ಮೊಟ್ಟೆ ಬೇಕಂದರೆ ಕೊಡಮ್ಮ ಏನು ಕೊಟ್ಟರು ತಿಂತಾರೆ. ಬೆಂಡೆ ಸತ ತಿಂತಾರೆ. ಏನು ಮಾಡೋದು, ನಾವು ಕೊಟ್ಟಿಲ್ಲ. ಅಲ್ಲೇನೋ ಇದು ಆ ಕಡೆ ಹಾಕಿದ್ದೆ, ಅದನ್ನು ತಿಂದ್ಬಿಟ್ಟಿದ್ದೆ. ದೇವ್ರಿಗೆ ಹಾಕಿದ್ದು ಆಹಾರನ. ನಮ್ಮ ತಾತನ ಎಬ್ಬಿಸ್ಬಿಟ್ಟು ಊಟ ಕೊಡೋದು. ನಮ್ಮ ತಾತ ಹಿಂಗೆ ಮಲಗಿದ್ರು. ಎಬ್ಬಿಸ್ಬಿಟ್ಟು ಕುಣಿಸ್ಬಿಟ್ಟು ಅನ್ನ ಇಕ್ಕೊಟ್ಟೆ. 1-2 ತುತ್ತು ತಿಂದರು ಅಷ್ಟೇ. ಈಗಂತೂ ಅನ್ನ ಏನು ಮುಟ್ತಾಯಿಲ್ಲ. ಏನೋ ಭಗವಂತ ಪೂರ್ತಿ ಸಣ್ಣ ಆಗೋಗ್ಬಿಟ್ಟಿದೆ. ಏನು ಮಾಡೋದು ನಮ್ಮ ಪಾಪ. ಆಮೇಲೆ ಬೇಡ ಆ ಚಪ್ಪಲಿ ಹಾಕೋ, ಬೇಗ ಹಾಕೋ. ಬಾ ಹಂಗೆ ಕೊಡಿಸ್ತೀನಿ ಬಾ. ಅಲ್ಲೇ ಅವರು ಏಮಂತಾರೆ ಎಲ್ಲ ಕಿತ್ಕೊಂತಾರೆ ಅವಾಗ. ಸರಿ ನಡಿ, ಆಯ್ತು ಕೊಡ್ಸ್ ತಾಂಬತ್ತೀನಿ. ಯಾವಾಗ ಏನಂತ ರಜಾ ಅಂದ್ರ? ಏನಂತ ಅಂದ್ರು? ಮೇಡಮ್ ಅವ್ರು ಹೋದ್ರಂತ ಈಗ ತಾನೆ, ಈಗ ಹೋದ್ರಂತೆ ಮೇಡಮ್ ಅವರು. ಹೇಳು ನಡಿ. ಅದಕ್ಕೆ ನಡಿಯಪ್ಪ, ಮಳೆ ಬರ್ತೈತಿ. ನಾನು ನೆಂದು ಹೋಗ್ತೀನಿ ಪ್ಲೀಸ್. ನಡಿ, ಇಬ್ರು ಹೋಗೋಣ ಬಾ. ನಡಿ. ಏನಾಗ್ತೈತೆ? ಏನಾಗ್ತೈತೆ?